ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಎಲ್ಪಿಜಿ ಸಿಲಿಂಡರ್ಗೆ ಪರ್ಯಾಯವಾಗಿ ಇನ್ನು ಮುಂದೆ ಸೀಮೆಎಣ್ಣೆ. ಅಡುಗೆ ಮಾಡಲು ಸೀಮೆಎಣ್ಣೆ ಬಿಡುಗಡೆಗೆ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ದೇಶದೆಲ್ಲೆಡೆ ಗ್ಯಾಸ್ ಅಭಾವ ನೀಗಿಸೋಕೆ ಪರ್ಯಾಯ ಮಾರ್ಗವನ್ನ ಈಗ ಹುಡುಕಿಕೊಳ್ತಾ ಇದೆ. ಸೀಮೆಎಣ್ಣೆ ವಿತರಿಸಿ ಸಿಲಿಂಡರ್ ಸಮಸ್ಯೆಗೆ ತಾತ್ಕಾಲಿಕವಾದಂತಹ ಪರಿಹಾರ. ವಾಣಿಜ್ಯ ಸಿಲಿಂಡರ್ ವಿತರಣೆ ಹೊಣೆ ರಾಜ್ಯ ಸರ್ಕಾರದ ಹೆಗಲಿಗೆ ವಹಿಸೋಕೆ ಕೇಂದ್ರ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ನೋಡಿ, ಆಲ್ಟರ್ನೇಟ್ ವ್ಯವಸ್ಥೆ ಅಂತಾರಲ್ಲ, LPG ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು? ಸೀಮೆಎಣ್ಣೆ ಬಳಕೆ ಮಾಡಿಕೊಂಡು ಅಡುಗೆಯನ್ನು ಮಾಡಬೇಕು, ಆಹಾರ ಪದಾರ್ಥವನ್ನು ತಯಾರು ಮಾಡಬೇಕು. ಆಹಾರ ಪದಾರ್ಥ ತಯಾರಿಕೆಗೆ ಯಾವುದೇ ಸಂಕಷ್ಟ ಉಂಟಾಗಬಾರ್ದು. ಹೀಗಾಗಿಯೇ ಕೆರೋಸಿನ್, ಸೀಮೆಎಣ್ಣೆ ಅದನ್ನು ಬಳಕೆ ಮಾಡಬೇಕು. ಆಲ್ಮೋಸ್ಟ್ 2.5-3 ದಶಕದ ಹಿಂದೆ ಸೀಮೆಎಣ್ಣೆ ಬಳಕೆ ತುಂಬ ಪ್ರಚಲಿತದಲ್ಲಿ ಇತ್ತು. ಅದು ಆದ ಬಳಿಕ ಇಂಟ್ರಡ್ಯೂಸ್ ಆದಂಥದ್ದು ಗ್ಯಾಸ್, LPG, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಇದನ್ನು ಬಳಕೆ ಮಾಡಿಕೊಂಡು ಈಗ ಆಧುನಿಕ ಯುಗದಲ್ಲಿ ಆಹಾರವನ್ನು ತಯಾರು ಮಾಡೋಕ್ಕೆ ಎಲ್ಲರೂ ಕೂಡ ಮೊರೆ ಹೋಗಿದ್ದಾರೆ. ಬಟ್ ಅಗೈನ್ ಬ್ಯಾಕ್ ಟು ಸ್ಕ್ವೇರ್ ಒನ್, ಬ್ಯಾಕ್ ಟು ಹಳೆ ಕಾಲಕ್ಕೆ ಹಿಂದೆ ಹೋಗಲಿಕ್ಕೆ. ಇನ್ನು ಇದು ಕೇಂದ್ರ ಸರ್ಕಾರ ಮಾಡಿರೋ ಅಂಥ ಪರ್ಯಾಯ ಮಾರ್ಗ ಯೋಚನೆ ಮಾಡಿರುವಂಥದ್ದು. ಇನ್ನು ಸಿಲಿಂಡರ್ ಬದಲಿಗೆ ಸೀಮೆಎಣ್ಣೆ, ಸಿಲಿಂಡರ್ ಸಮಸ್ಯೆಗೆ ಕೇಂದ್ರ ಸರ್ಕಾರದಿಂದ ಸೀಮೆಎಣ್ಣೆ ಪರಿಹಾರ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಇದು ಕೇಂದ್ರ ಸರ್ಕಾರ ಮಾಡ್ತಾ ಇರುವಂಥ ಒಂದು ಹೊಸ ಪರ್ಯಾಯ ವ್ಯವಸ್ಥೆ. ಸಿಲಿಂಡರ್ ಸಮಸ್ಯೆಗೆ ಕೇಂದ್ರ ಸರ್ಕಾರದಿಂದ ಸೀಮೆಎಣ್ಣೆ ಪರಿಹಾರ. ಗಲ್ಫ್ ರಾಷ್ಟ್ರಗಳ ಬದಲು ಬೇರೆ ದೇಶಗಳಿಂದ LPG ಖರೀದಿಗೆ ನಿರ್ಧಾರ. ಅಲ್ಲಿ ಇರಾನ್ ಮತ್ತು ಇಸ್ರೇಲ್ನಲ್ಲಿ ಯುದ್ಧ ಆಗ್ತಾ ಇದೆ. ಅಮೆರಿಕ, ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಯುದ್ಧ ಮಾಡ್ತಾ ಇದೆಯಲ್ಲ, ಸೊ ಇರಾನ್ ಕೂಡ ಅದಕ್ಕೆ ಪ್ರತಿದಾಳಿಯನ್ನು ನಡೆಸ್ತಾ ಇದೆ. ಹೀಗಾಗಿ LPG ಕೊರತೆ ಗಲ್ಫ್ ರಾಷ್ಟ್ರಗಳಲ್ಲಿ. ಅಮೆರಿಕ, ರಷ್ಯಾ, ಅಲ್ಜೀರಿಯಾ ಸೇರಿ ಹಲವು ರಾಷ್ಟ್ರಗಳಿಂದ ಸೀಮೆಎಣ್ಣೆಯನ್ನು ಖರೀದಿ ಮಾಡ್ಬೋದು. ಜೊತೆಗೆ ನಾವು ಈ LPG ಪ್ರಮುಖವಾಗಿ LPGನ ಖರೀದಿ ಮಾಡ್ಬೋದು ಅಮೆರಿಕ, ರಷ್ಯಾ, ಅಲ್ಜೀರಿಯಾದಿಂದ. ಇದು ಅವರ ಮೇನ್ ಇಂಟೆನ್ಷನ್. ಇನ್ನು ಮತ್ತೊಂದು ಕಡೆ ಹಾರ್ಮುಜ್ ಜಲಸಂಧಿ ಮಾರ್ಗ ಬಳಸದ ರಾಷ್ಟ್ರಗಳಿಂದ LPGನ ಖರೀದಿ ಮಾಡೋದು. ಕಾರಣ ಏನು? ಇರಾನ್ ಹೇಳಿದೆ, ಹಾರ್ಮುಜ್ ಜಲಸಂಧಿ ನಾವು ಯಾವುದೇ ಕಾರಣಕ್ಕೂ ಓಪನ್ ಮಾಡಲ್ಲ, ಇಸ್ರೇಲ್ ಮತ್ತು ಅಮೆರಿಕ ವಿರುದ್ಧ ಪ್ರತಿದಾಳಿ ಮಾಡ್ತಾ ಇದ್ದೀವಿ, ನಾವು ಜಲಸಂಧಿಯನ್ನು ಓಪನ್ ಮಾಡೋಲ್ಲ ಅಂತ. ಹೀಗಾಗಿ ಹಾರ್ಮುಜ್ ಜಲಸಂಧಿ ಮಾರ್ಗವನ್ನು ಬಳಸದ ರಾಷ್ಟ್ರಗಳಿಂದ LPG ಖರೀದಿಗೆ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಮಾಡ್ತಾ ಇದೆ. 60% LPG ಸಿಲಿಂಡರ್ ಆಮದು ಮಾಡಿಕೊಳ್ಳೋಕ್ಕೆ ಭಾರತ ಈಗ ತೀರ್ಮಾನವನ್ನು ತೆಗೆದುಕೊಳ್ತಾ ಇದೆ. 60% LPG ಸಿಲಿಂಡರ್ ಆಮದು ಮಾಡಿಕೊಳ್ಳುತ್ತೆ ಭಾರತ. ಹಾರ್ಮುಜ್ ಜಲಸಂಧಿಯಿಂದ ಭಾರತಕ್ಕೆ ಬರ್ತಾ ಇದ್ದಂಥ 90% LPG ನಮ್ಮ ದೇಶಕ್ಕೆ ಆಮದು ಆಗ್ತಾ ಇದ್ದಿದ್ದು 90%. ಎಲ್ಲಿಂದ? ಹಾರ್ಮುಜ್ ಜಲಸಂಧಿ ಕಡೆಯಿಂದ. ಈಗ ಹಾರ್ಮುಜ್ ಬಿಟ್ಟು ಬೇರೆ ಮಾರ್ಗದ ದೇಶಗಳಿಂದ LPG ಖರೀದಿಗೆ ಕೇಂದ್ರ ಸರ್ಕಾರ ಯೋಜನೆಯನ್ನು ರೂಪಿಸ್ತಾ ಇದೆ. ಜೊತೆಗೆ ಈ ಮೊದಲು 27 ದೇಶಗಳಿಂದ ಕಚ್ಚಾ ತೈಲ LPGಯನ್ನು ಖರೀದಿ ಮಾಡ್ತಾ ಇತ್ತು. ಈಗ 40 ದೇಶಗಳಿಂದ ಕಚ್ಚಾ ತೈಲ ಮತ್ತು LPGನ ಖರೀದಿ ಮಾಡೋಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಮುಂಚೆ ಇದ್ದಿದ್ದು 27 ರಾಷ್ಟ್ರಗಳು, ಈಗ ಅದನ್ನು 40ಕ್ಕೆ ಏರಿಕೆ ಮಾಡಿ 40 ರಾಷ್ಟ್ರಗಳಿಂದ ತಗೋಬೇಕು ಅಂತ. ಜೊತೆಗೆ ವಾಣಿಜ್ಯ ಸಿಲಿಂಡರ್ಗಳನ್ನು ನೀಡಲು ಕೇಂದ್ರ ಸರ್ಕಾರ ನಿರ್ಧಾರವನ್ನು ಮಾಡ್ತಾ ಇದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ವಾಣಿಜ್ಯ ಸಿಲಿಂಡರ್ಗಳನ್ನು ಕೂಡ ನೀಡಬೇಕು ಅನ್ನೋ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಬರ್ತಾ ಇದೆ. ಆದ್ಯತೆ ಮೇಲೆ ಗ್ಯಾಸ್ ಯಾರಿಗೆ ನೀಡಬೇಕು ಅಂತ ಪ್ರತಿಯೊಂದು ರಾಜ್ಯ ಸರ್ಕಾರಗಳು, ಆಯಾ ಸರ್ಕಾರಗಳ ತೀರ್ಮಾನವನ್ನು ಮಾಡುತ್ತೆ. ಯಾರಿಗೆ ಕೊಡಬೇಕು ನಾವು ಸಿಲಿಂಡರ್ನ, ವಾಣಿಜ್ಯ ಸಿಲಿಂಡರ್ನ ಯಾರಿಗೆ ನೀಡಬೇಕು. ಹೋಟೆಲ್, PG ಹೀಗೆ ಬೇರೆ ಬೇರೆ ಸೆಕ್ಟರ್ಸ್ ಇದೆಯಲ್ಲ, ಅಲ್ಲಿದು ನಿರ್ಧಾರ ರಾಜ್ಯ ಸರ್ಕಾರಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.